ಮುಳಬಾಗಿಲು ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ. ಯಾಕೆ ಅಂದ್ರೆ ನಾನು ಸತ್ಯಣ್ಣ ಮುಂದೆ ಹೇಳಬಾರದು. ಅವರು ನಮ್ಮ ಹತ್ರ ಯುವಕರಿಗೆ ಏನೇ ಬೇಕಾದ್ರೆ ಸಹಾಯ ನಾನು ಜೊತೆಲಿ ಇರ್ತೀನಿ. ಏನು ಈ ತಿಂಗಳಲ್ಲಿ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲ ನಾಯಕರು ಮುಖಂಡರುಗಳೆಲ್ಲ, ಅವ್ರಿಗಿನ ಹೆಚ್ಚಾಗಿ ಇವತ್ತಿನ ಹುಟ್ಟು ಹಬ್ಬ ಕಾರ್ಯಕ್ರಮ. ಒಬ್ಬ ಯಾವುದೇ ಒಂದು ರಾಜಕಾರಣಿ ನ್ಯೂಸ್ ಇಲ್ಲದೆ ಇದ್ರು ಸತ್ಯಣ್ಣವ್ರ ಮಾತ್ರ ಪ್ರತಿದಿನ ಒಂದು ನ್ಯೂಸ್ ಇರುತ್ತೆ. ಏನಂತ ನನ್ನ 50 ವರ್ಷ ವಯಸ್ಸಿನಲ್ಲಿ ನಾನೆಲ್ಲೂ ಕಂಡೇ ಇಲ್ಲ ಅಂತ ಮಹಾನ್ ವ್ಯಕ್ತಿಗಳು. ಎಲ್ಲರಿಗೂ ಅವ್ರ ಕೈಯಲ್ಲಾದಂತ ಸಹಾಯ ಇವಾಗ ಮಾಡ್ಕೊಂಡ್ ಬರ್ತಾ ಇದಾರೆ. ಇನ್ನೂ ಅತಿ ಹೆಚ್ಚಾಗಿ ಮಾಡ್ಲಿ ಅಂತ ಸಂತೋಷದ ದಿನ ಅನ್ನಬಹುದು. ಯಾಕೆ ಅಂದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ರೈತರ ಪರವಾಗಿ ಹಲವಾರು ವ್ಯಕ್ತಿಗಳಿದ್ರೂ ಕೂಡ ರೈತರ ಪರವಾಗಿ ಸದಾ 24 ಗಂಟೆಗಳ ಕಾಲ ರೈತರ ಪರವಾಗಿ ಸೇವೆಯನ್ನ ಮಾಡುತ್ತಿರುವಂತಹ ಮುಳಬಾಗಿಲು ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ. ಯಾಕೆ ಅಂದ್ರೆ ನಾನು ಸತ್ಯಣ್ಣ ಮುಂದೆ ಹೇಳಬಾರದು. ಹಲವಾರು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ದೀನದಲಿತರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಅನಾಥಾಶ್ರಮಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ತನ್ನದೇ ಆದಂತಹ ಕೈಯಲ್ಲಿ ಸಹಕಾರ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಬಡವರ ಆಶಾಕಿರಣ, ದೀನದಲಿತರ ಆಶಾಕಿರಣ, ಕೂಲಿ ಕಾರ್ಮಿಕರ ಆಶಾಕಿರಣ, ವಿಶೇಷವಾಗಿ ರೈತರ ಆಶಾಕಿರಣ, ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂತಹ NRS ಸತ್ಯಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ. ಇವತ್ತು ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ನಮ್ಮ ಗೌತಮ್ರವ್ರು ಎಲ್ಲಿದ್ದಾರೆ, ಗೌತಮ್ರವ್ರು ಆಯೋಜನೆ ಮಾಡಿದ್ರು. ಆಯೋಜನೆ ಮಾಡಿದಾಗ ಹಣ ಎಲ್ಲ ಬರಬೇಕು ಅಂದಾಗ NRS ಸತ್ಯಣ್ಣ ಅಂತ ಹೇಳಿದ ತಕ್ಷಣನೇ ನಾವೆಲ್ಲರೂ ಕೂಡ ಕೂಡಲೇ ಇಲ್ಲೆಲ್ಲೂ ಕೂಡ ಆಗಮಿಸಿ ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡೆದು NRS ಸತ್ಯಣ್ಣವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದ ಪಡೆದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು NRS ಸತ್ಯಣ್ಣರ ಹುಟ್ಟುಹಬ್ಬ ಇರೋದ್ರಿಂದ ಇದೊಂದೇ ಕಾರ್ಯಕ್ರಮ ಎಲ್ಲ, ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತಿನ ನಿಜವಾಗ್ಲೂ ಕೂಡ ಎಲ್ಲರಿಗಿನ ಹೆಚ್ಚಾಗಿ ಏನು ಈ ತಿಂಗಳಲ್ಲಿ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲ ನಾಯಕರು ಮುಖಂಡರುಗಳೆಲ್ಲ, ಅವ್ರಿಗಿನ ಹೆಚ್ಚಾಗಿ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತು ಹಲವಾರು ಹಳ್ಳಿಗಳಲ್ಲಿ, ತಾಲೂಕು ನಮ್ಮ ನಗರದಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಕಾರ್ಯಕ್ರಮ, ಮಾರ್ಕೆಟಲ್ಲಿ ವಿಶೇಷವಾಗಿ ಬೆಳಗಿನ ಜಾವ ಮಾರ್ಕೆಟಲ್ಲಿ ಎಲ್ಲ ಒಂದು ರೈತಾಭಿವೃದ್ಧಿಯವರು ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಹೆಚ್ಚಾಗಿ ಇವತ್ತು NRS ಸತ್ಯಣ್ಣನವರ ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಇವತ್ತು ನಡೀತಾ ಇದೆ ಕಾರ್ಯಕ್ರಮ. ಆ ಒಂದು ರೈತರಾಗಿರ್ಬೋದು ಎಲ್ಲರೂ ಕೂಡ ಸನ್ಮಾನ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸತ್ಯಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಹುಟ್ಟು ಉಚಿತ ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ನಾನು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀನಿ ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರೋರು ಸತ್ಯಣ್ಣನವರು. ವಿಶೇಷವಾಗಿ ಅಂತವರಿಗೆ ಕಾಟೇರಮ್ಮನ ದೇವರ ಆಶೀರ್ವಾದ ಸದಾ ಇರ್ಲಿ, ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಸತ್ಯಣ್ಣ ಕೊಟ್ಟು ಮತ್ತೆ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಟ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿನ ನನ್ನ ಆತ್ಮೀಯ ಸಹೋದರ, ಸಮಾಜ ಸೇವಕ, ಸಮಾಜದ ಸಮಾಜ ನಿರ್ಮಾಣ ಪ್ರತಿಪಾದಕರಾದ ಶ್ರೀಯುತ NRS ಸತ್ಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈಗಾಗಲೇ ಸತ್ಯಣ್ಣವ್ರ ಬಗ್ಗೆ ತಾಲೂಕಿನಲ್ಲಿ ಡೈಲಿ ಒಂದೊಂದು ನ್ಯೂಸ್ ಬರ್ತಾನೆ ಇರ್ತದೆ. ಒಬ್ಬ ಯಾವುದೇ ಒಂದು ರಾಜಕಾರಣಿ ನ್ಯೂಸ್ ಇಲ್ಲದೆ ಇದ್ರು ಸತ್ಯಣ್ಣವ್ರ ಮಾತ್ರ ಪ್ರತಿದಿನ ಒಂದು ನ್ಯೂಸ್ ಇರುತ್ತೆ. ಏನಂತ ಒಂದು ಸಮಾಜ ಸೇವೆ, ಪ್ರತಿಯೊಬ್ಬ ಒಂದು ಲ್ಯಾಪ್ಟಾಪ್ ಕೊಡೋದಾಗ್ಲಿ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗ್ಲಿ, ಅಥವಾ ವಿವಿಧ ಅನೇಕ ಸೇವಾ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ದಿನ ಅವ್ರು ಬೆಳಗ್ಗೆ ಕುಡುಮಲೆ ಶ್ರೀ ವಿನಾಯಕನ ಆಶೀರ್ವಾದ ಪಡೆದು ಈ ದಿನ ಕಾಟೇರಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಮಾರುಕಟ್ಟೆಯಲ್ಲಿ ಬಹು ವಿಜೃಂಭಣೆಯಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಅವರ ಒಂದು ಹಿತೈಷಿಗಳು, ಅವರ ಅಭಿಮಾನಿಗಳು ಆಚರಿಸಿದ್ದಾರೆ. ಅವರಿಗೆ ಮತ್ತೆ ಅಲ್ಲಿಂದ ಈಗ ಇಲ್ಲಿ ಬಂದ್ಮೇಲೆ ಆತ್ಮೀಯ ಎಲ್ಲ ಸ್ನೇಹಿತರೆಲ್ಲ, ಕನ್ನಡ ಪರ ಸಂಘಟನೆಗಳವರು, ವಿವಿಧ ಅಭಿಮಾನಿಗಳೆಲ್ಲ ಬಹಳ ಅರ್ಥಪೂರ್ಣವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಆ ಭಗವಂತ, ಆ ತಾಯಿ ಕಾಟೇರಮ್ಮ ಹಾಗೂ ಹೈದರಾಲಿ ದರ್ಗಾ ಹಾಗೂ ಮತ್ತೆ ಆಂಜನೇಯ ಸ್ವಾಮಿಗೆ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ, ಅವ್ರಿಗೆ ಇನ್ನೂ ಉನ್ನತ ಸೇವೆ ಮಾಡೋ ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅವ್ರಿಗೆ ಇಲ್ಲಿ ಎಲ್ಲರನ್ನು ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡೋಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮೊದಲನೇದಾಗಿ ನಮ್ಮ NRS ಸತ್ಯಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹುಸೇನು ಅರುಣ್ ಹೇಳ್ದಂಗೆ ಅವರು ನಗವಾರದ
ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ರೈತರ ಕಷ್ಟಗಳೇನು, ರೈತರ ಸಮಸ್ಯೆಗಳೇನು ಅಂತ ಅರಿತು ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಟೊಮೊಟೊ ಮಂಡಿ ಅನ್ನೋ ಸಂಸ್ಥೆಯನ್ನು ಕಟ್ಟಿಕೊಂಡು ಸುಮಾರು ಬಡ ಮಕ್ಕಳಿಗೆ, ಸುಮಾರು ಬಡವರಿಗೆ, ಸುಮಾರು ಜನರಿಗೆ ಯಾವುದೇ ಅಧಿಕಾರದ ಆಸೆ ಇಲ್ದಿರ, ಯಾವುದೇ ಅಧಿಕಾರದಲ್ಲಿ ಇಲ್ದಿರ ಅವರು ತುಂಬ ಸೇವೆ ಮಾಡ್ಕೊಂಡು ಬರ್ತಾರೆ. ನಾನು ತುಂಬ ಕೇಳಿದ್ದೀನಿ, ತಾಲೂಕಿನಾದ್ಯಂತ ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರು ಸತ್ಯನ್ನ ಅನ್ನೋ ಒಂದು ಗೌರವದಿಂದ ಕರೀತಾರೆ ಹೊರತು ಯಾರು ಅಗೌರವವಾಗಿ ಕರೆದಿದ್ದು ನಾನು ಇದುವರೆಗೂ ನನ್ನ 50 ವರ್ಷ ವಯಸ್ಸಿನಲ್ಲಿ ನಾನೆಲ್ಲೂ ಕಂಡೇ ಇಲ್ಲ. ಅಂತ ಮಹಾನ್ ವ್ಯಕ್ತಿಗಳು ಆ ದೇವರು ಇನ್ನೂ ತುಂಬಾ ವರ್ಷಗಳು ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಉತ್ತಮವಾಗಿ ಬಡವರಿಗೆ, ರೈತರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ಸೇವೆ ಮಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಆಶಿಸ್ಕೊಳ್ತಾ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಅವರಿಗೆ NRS ಸತ್ತನ್ಕೈ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಹತ್ರ ಯುವಕರಿಗೆ ಏನೇ ಬೇಕಾದ್ರೆ ಸಹಾಯ ಇದೆ ನನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತಾರೆ. ಅಣ್ಣ ನಮ್ಗೇನೋ ಇತ್ತ ಕಷ್ಟ ಇದ್ರೆ ಅಂತೆ, ನಾನಿದ್ದೀನಿ, ನನ್ನ ಜೊತೆಯಲ್ಲಿ ಏನೇ ಮಾಡೋ ನನ್ನ ಜೊತೆಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅವರು ರೈತರು ಏನೇ ಬಡವ್ರು ಏನೇ ಹೋಗ್ಲಿ ಅವ್ರ ಹತ್ರ ಹೋಗ್ಲಿ ಸ್ವಲ್ಪ ಸಹಾಯ ಮಾಡ್ತಾನೆ. ನನ್ನ ಹತ್ರ ಏನಿಲ್ಲ ಇಲ್ಲ ಅಂತ ಹೇಳಲ್ಲ, ಕೈಯಲ್ಲಿ ಅಷ್ಟು ಕೊಟ್ಟರೆ ಇದಕ್ಕೆ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಇನ್ನೂ ದೇವ್ರ ಆಶೀರ್ವಾದ ಇಲ್ಲಿ ನಮ್ಮ ಮುರುಘಾಗ್ಲ ಆಂಜನೇಯ ಸ್ವಾಮಿ ತಿರುಮಲ ದೇವಸ್ಥಾನ ಅವರ ಮೇಲೆ ಇಲ್ಲಿ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾರೆ. NRS ಸತ್ಯಣ್ಣನವರಿಗೆ ಈ ಮುಳಬಾಗಿಲು ಪಟ್ಟಣದ ಕಾಟೇರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವರು ರಾಜಕೀಯವಾಗಿ ಇನ್ನೂ ಮುಂದಕ್ಕೆ ಬೆಳೆದು ನಮ್ಮಂಥ ಯುವಕರಿಗೆ ಆಗಲಿ, ರೈತರಿಗಾಗಲಿ, ಬಡವರಿಗಾಗಲಿ, ದೀನದಲಿತರಿಗಾಗಲಿ ಎಲ್ಲರಿಗೂ ಅವ್ರ ಕೈಯಲ್ಲಾದಂಥ ಸಹಾಯ ಇವಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅತಿ ಹೆಚ್ಚಾಗಿ ಮಾಡಲಿ ಅಂತ ಆ ಕಾಟೇರಮ್ಮನ ಆಶೀರ್ವಾದ ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.